ಬ್ರಿಟಿಷರನ್ನ ಹಿಂದಿಲ್ಲದಂತೆ ಕಾಡಿದ್ದರ ನಾಗಾ ಸಾಧುಗಳು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕುಂಭಮೇಳದ ಪಾತ್ರವಾದರೂ ಏನಿತ್ತು? ದಂಗೆ ಎದ್ದ ಜನರನ್ನ ಹತ್ತಿಕ್ಕಲು ಪ್ರಯಾಗರಾಜ್ನಲ್ಲಿ ಸರ್ಪಗಾವಲನ್ನು ಹಾಕಿದ್ದರ ಬ್ರಿಟಿಷರು. ಇಂತೆಲ್ಲ ಬಲು ಕುತೂಹಲಕಾರಿ ವಿಚಾರಗಳನ್ನು ಇವತ್ತು ಪ್ರಸ್ತುತಪಡ್ತಾ ಇದ್ದೇನೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆದರದ ಸ್ವಾಗತ. ದಶಕಗಳ ಹಿಂದೆ ಕುಂಭಮೇಳ ಅತ್ಯಂತ ವಿಭಿನ್ನವಾದಂಥ ವ್ಯವಹಾರವಾಗಿ, ಆರ್ಥಿಕ ಸ್ರೋತವಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಡೆದುಕೊಂಡೇ ಬಂದಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲೂ ಸಹ ಬೃಹತ್ ಜಾತ್ರೆಯ ಉಪಾಧಿಯಲ್ಲಿ ಆದಾಯದ ಮೂಲವಾಗಿ ಇದು ಪರಿಗಣನೆಯಾಗಿತ್ತು. ರಾಷ್ಟ್ರೀಯತೆಯ ಕೇಂದ್ರವಾಗಿ ಸ್ವಾತಂತ್ರ್ಯ ಹೋರಾಟದ ರಹಸ್ಯಗಳನ್ನು ಅಥವಾ ತಂತ್ರಗಳನ್ನು ಹೆಣೆಯುವ ತಾಣವಾಗಿ ಮತ್ತು ವಿಶೇಷ ಅಂತಂದರೆ ಕ್ರಾಂತಿಕಾರಿಗಳ ಜನನದ ತಾಣವಾಗಿ ಕುಂಭಮೇಳಗಳು ಪಾತ್ರವಹಿಸಿದ್ದವು, ಬಲಿದಾನದ ಕೇಂದ್ರವಾಗಿದ್ದವು, ಅದೆಷ್ಟೋ ಪ್ರೇರಣೆಯನ್ನು ಒದಗಿಸಿದ್ದವು. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಗಾ ಸಾಧುಗಳು ಅಥವಾ ಅಘೋರಿಗಳೆಂದು ಕರೆಯುವಂಥ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಸನ್ಯಾಸಿಗಳ ಪಾತ್ರ ಅತ್ಯಂತ ಮಹತ್ತರವಾಗಿತ್ತು. ವಿಶೇಷ ಅಂತಂದರೆ ದೇಶದ ಇತಿಹಾಸದಲ್ಲಿ ಇದು ದಾಖಲಾಗಿದ್ದನ್ನು ನಾವು ಇವತ್ತು ಮರ್ತೇ ಬಿಟ್ಟಿದ್ದೇವೆ. ಕುಂಭಮೇಳವನ್ನು ಕೇವಲ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಜಾತ್ರೆಯಾಗಿ, ಮೇಳವಾಗಿ ಅಷ್ಟೇ ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ. ಇಂಥ ಅಭೂತಪೂರ್ವವಾದಂತಹ ಆದಾಯ ಮತ್ತು ವಹಿವಾಟನ್ನ ನಡೆಸುವಂತ ಕುಂಭಮೇಳಕ್ಕೆ ಸಹಜವಾಗಿ 200 ವರ್ಷಗಳ ದಾಲಿತ್ಯವನ್ನ ಭಾರತೀಯರಿಗೆ ಕರುಣಿಸಿದಂಥ ಬ್ರಿಟಿಷರ ಕಂಗಣ್ಣು ಸಹಜವಾಗಿ ಈ ಕುಂಭಮೇಳಗಳ ಮೇಲೆ ಬಿದ್ದಿತ್ತು. 19ನೇ ಶತಮಾನದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಯಾಗರಾಜನ್ನು ಸ್ವಾಧೀನಪಡಿಸಿಕೊಳ್ತದೆ, ತನ್ನ ಆಡಳಿತಕ್ಕೆ ಒಳಪಡಿಸ್ತದೆ. ಪ್ರತಿ 12 ವರ್ಷಗಳಿಗೆ 6 ವರ್ಷಕ್ಕೆ ಮತ್ತು 3 ವರ್ಷಕ್ಕೆ ನಡೆಯುವಂಥ ಕುಂಭಮೇಳ ಅವರಿಗೆ ಗಮನಕ್ಕೆ ಬರ್ತದೆ. ಅದರ ಆದಾಯದ ಮೇಲೆ ಸಹಜವಾಗಿ ಅವರು ಕಣ್ಣು ಹಾಕ್ತಾರೆ. ಕುಂಭಮೇಳದ ಧಾರ್ಮಿಕ, ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಆಯಾಮಗಳ ಬಗ್ಗೆ ಬ್ರಿಟಿಷರಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ಅದರ ಆರ್ಥಿಕ ಆದಾಯದ ಬಗ್ಗೆ ಬ್ರಿಟಿಷರು ಸಹಜವಾಗಿ ಆಸಕ್ತಿಯನ್ನು, ವ್ಯವಹಾರವನ್ನು, ಹೂಡಿಕೆಯನ್ನು ಗಮನಿಸ್ತಾರೆ. ಈ ಜಾತ್ರೆಗೆ ಅಥವಾ ಈ ಜನಪ್ರವಾಹಕ್ಕೆ ಅಥವಾ ಮಹಾಕುಂಭ ಸಮಾವೇಶಕ್ಕೆ ನಡೀತಾ ಇರುವಂಥ ವ್ಯಕ್ತಿಯಿಂದ ಆವಾಗಿನ ಸಂದರ್ಭದಲ್ಲಿ ಅಂದರೆ 19ನೇ ಶತಮಾನದಲ್ಲಿ ಬ್ರಿಟಿಷರು ಪ್ರತಿಯೊಬ್ಬರಿಗೆ ತಲಾ ₹1 ತೆರಿಗೆಯನ್ನು ವಿಧಿಸುವಂಥ ನಿರ್ಧಾರವನ್ನು, ದೌರ್ಜನ್ಯದ ಕ್ರಮವನ್ನು ಕೈಗೊಳ್ತಾರೆ ಅಂತಂದರೆ ನಿಜಕ್ಕೂ ದುಃಖಕರವಾದಂಥ ಸಂಗತಿ. ಎಂಥ ದಾಸ್ಯಕ್ಕೆ ನಾವು ಈಡಾಗಿದ್ವಿ ನೋಡಿ. ಇದಕ್ಕೆ ಕುಂಭ ತೆರಿಗೆ ಅನ್ನುವಂಥ ಹೆಸರನ್ನು ಬ್ರಿಟಿಷರು ನೀಡಿದ್ರು. ಕುಂಭಮೇಳದಲ್ಲಿ ಪಾಲ್ಗೊಂಡು ಶಾಹಿ ಸ್ನಾನ ಅಂತ ನಾವು ಪುಣ್ಯ ಸ್ನಾನವನ್ನು ಏನು ಮಾಡ್ತೀವಲ್ಲ, ಸಂಗಮದಲ್ಲಿ ಮುಳುಗೆದ್ದು ಸ್ನಾನ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ ₹1 ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಸ್ನೇಹಿತರೆ. ಬಹಳ ವಿಚಿತ್ರ ಏನು ಗೊತ್ತಾ, ಈ ₹1 ತೆರಿಗೆ ಏನು ಮಹಾ ಅಂತ ಇವತ್ತು ನಮಗೆ ಅನಿಸ್ಬೋದು. ಅವತ್ತಿನ ಸಾಮಾಜಿಕ ಸನ್ನಿವೇಶವನ್ನು ಗಮನಿಸಿದಾಗ, ತಲಾದಾಯವನ್ನು ಗಮನಿಸಿದಾಗ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಒಟ್ಟು ತಿಂಗಳ ಆದಾಯವೇ ₹8 ರಿಂದ ₹10 ದಾಟ್ತಿರಲಿಲ್ಲ ಸ್ನೇಹಿತರೆ. ಅದರಲ್ಲಿ ₹1 ತೆರಿಗೆ ರೂಪದಲ್ಲಿ ಕುಂಭಮೇಳದಲ್ಲಿ ಪಾಲ್ಗೊಂಡು ಸ್ನಾನ ಮಾಡುವಂಥವರು ನೀಡಬೇಕಾಗಿತ್ತು ಅಂತಂದರೆ ಎಂಥ ದೌರ್ಜನ್ಯಕ್ಕೆ ನಾವು ಒಳಗಾಗಿದ್ವಿ ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಕುಂಭಮೇಳದಲ್ಲಿ ವ್ಯಾಪಾರ ಮಾಡುವವರಿಂದ ಅಂದರೆ ಫಾರ್ ಎಕ್ಸಾಂಪಲ್ ಕ್ಷೌರಿಕ ಅಂತ ಇಟ್ಕೊಳ್ಳೋಣ. ಕ್ಷೌರಿಕ ಯಾಕೆಂದರೆ ಕುಂಭಮೇಳದಲ್ಲಿ ಪಾಲ್ಗೊಂಡ ನಂತರ ಒಂದಿಷ್ಟು ಜನ ಮುಡಿ ಕೊಟ್ಟು ಬರುವಂಥ ಸಂಪ್ರದಾಯ ಅವತ್ತೂ ಇತ್ತು, ಇವತ್ತಿಗೂ ಇದೆ. ಅಲ್ಲಿ ಕ್ಷೌರಿಕ ಸಹಜವಾಗಿ ಉತ್ತಮವಾದಂಥ ಆದಾಯ ಗಳಿಸ್ತಾನೆ. ಅಂಥ ಕ್ಷೌರಿಕರಿಂದ ₹4 ತೆರಿಗೆಯನ್ನು ವಸೂಲಿ ಮಾಡಿದ್ರಂತೆ ಬ್ರಿಟಿಷರು. ಇನ್ನೂ ವಿಶೇಷ ಅಂತಂದರೆ 1870ರಲ್ಲಿ ನಡೆದಂಥ ಕುಂಭಮೇಳದಲ್ಲಿ ಬ್ರಿಟಿಷರು 3000 ಆಡಳಿತದಿಂದಲೇ 3000 ಕ್ಷೌರಿಕ ಕೇಂದ್ರಗಳನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡಿದರು. ಅದಕ್ಕೆ ತಾವೇ ಸರ್ಕಾರದಿಂದ ಕ್ಷೌರಿಕರನ್ನು ಅಂದರೆ ಇಂಡಿಯನ್ಸೇ, ಭಾರತೀಯ ಕ್ಷೌರಿಕರನ್ನೇ ತಮ್ಮ ಪರವಾಗಿ ಅಲ್ಲಿ ನೇಮಿಸಿದರು. ಸರಿ ಸುಮಾರು ₹42,000 ಆಗಿನ ಕಾಲದಲ್ಲಿ ಬ್ರಿಟಿಷರು ಆದಾಯವನ್ನು ಈ ಕ್ಷೌರಿಕ ಕೇಂದ್ರಗಳಿಂದ ಗಳಿಸಿದ್ರು. ಈ ಮೊತ್ತದ ಸುಮಾರು ಕಾಲ ಭಾಗದಷ್ಟು ಆದಾಯ ಕ್ಷೌರಿಕರಿಂದ ಪಡೆಯಲಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ಆದಾಯದ ಒಟ್ಟು ಆದಾಯದ ಕಾಲು ಭಾಗದಷ್ಟು ಕ್ಷೌರಿಕನಿಂದ ಪಡೆಯಲಾಗಿತ್ತು ಅಂತ ಹೇಳ್ತದೆ ಅಂಕಿ ಅಂಶಗಳು. 1857ರಲ್ಲಿ ನಡೆದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಹ ಈ
ಕುಂಭಮೇಳ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಬ್ರಿಟಿಷರಿಗೆ ಬಹಳ ವಿಶೇಷ ಅಂತಂದರೆ ಕುಂಭಮೇಳದ ಆದಾಯದ ಮೇಲಷ್ಟೇ ಕಣ್ಣಿರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ತುದಿಯಲ್ಲಿದ್ದಾಗ ಅತ್ಯಂತ ತೀವ್ರವಾದಂಥ ಬೆದರಿಕೆಯನ್ನು ಒಡ್ಡಿದ್ದಂಥವರು ನಾಗಾ ಸಾಧುಗಳು ಅಂದರೆ ಆಶ್ಚರ್ಯ ಆಗ್ತದೆ. ಇತಿಹಾಸವನ್ನು ಓದುವಾಗ ನಾವು ನಾಗಾ ಸಾಧುಗಳ ಕೊಡುಗೆಯನ್ನು ಮರ್ತೇ ಬಿಡ್ತಾ ಇದ್ದೇವೆ ಸ್ನೇಹಿತರೆ. ನಿಜವಾಗಿಯೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾಗಾ ಸಾಧುಗಳು ಹಾಗೂ ಅಘೋರಿಗಳು ಮತ್ತು ಕುಂಭಮೇಳದಲ್ಲಿ ನಡೆದಂಥ ಬಲಿದಾನ ಇದೆಯಲ್ಲ, ಇದು ಇತಿಹಾಸ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಥಾರ್ನ್ಹಿಲ್ ಮೈನೆ ಅನ್ನುವಂಥ ಒಂದು ಆಯುಕ್ತ ಅಲ್ಲಿ ಅಲಹಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಕುಂಭಮೇಳದಂಥ ಸಂಗ್ರಹವಾದಂಥ ಟ್ಯಾಕ್ಸ್ ಏನಿದೆಯಲ್ಲ, ಬ್ರಿಟಿಷರು ಹೇರಿದಂಥ ಟ್ಯಾಕ್ಸನ್ನು, ಅದರ ನಿಧಿಯನ್ನು ಹಲವು ಬ್ರಿಟಿಷ್ ಆಡಳಿತಕಾರಿ ಕಾರ್ಯಗಳಿಗೆ ಬಳಸ್ಕೊಳ್ಳಲಿಕ್ಕೆ ಆತ ಯೋಜಿಸಿದ್ದ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಆಯೋಜಿಸಲಾದಂಥ ಕುಂಭಮೇಳದ ಇತಿಹಾಸದ ಚಿತ್ರವನ್ನು ಈ ಬಾರಿ ಅಂದರೆ 2025ರ ಮಹಾಕುಂಭಮೇಳದಲ್ಲಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಅದರ ಎಲ್ಲ ಚಿತ್ರಣವನ್ನು ಇಲ್ಲಿ ಪ್ರದರ್ಶಿಸಲಾಗ್ತಾ ಇದೆ. ಬಹಳ ಕುತೂಹಲಕಾರಿ ಮತ್ತು ಕೌತುಕಮಯವಾದಂಥ ಸಂಗತಿ ಏನು ಅಂತಂದರೆ, ಬ್ರಿಟಿಷರಿಗೆ ಒಂದು ಕಡೆಯಲ್ಲಿ ಕುಂಭಮೇಳದಿಂದ ಬರುವಂಥ ಆದಾಯದ ಬಗ್ಗೆ ಕಣ್ಣಿದ್ರೆ, ಮತ್ತೊಂದು ಅತ್ಯಂತ ಬೆದರಿಕೆ ಒಡ್ಡಿದಂಥ ಸಂಗತಿ ಅಂತಂದರೆ, ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ವೀರರೆಲ್ಲರೂ ಪ್ರಯಾಗ್ರಾಜ್ನಲ್ಲಿ, ಅದರಲ್ಲೂ ವಿಶೇಷವಾಗಿ ಕುಂಭಮೇಳದಲ್ಲಿ ವ್ಯವಸ್ಥಿತವಾಗಿ ಸಂಘಟಿತರಾಗ್ತಾ ಇದ್ದಾರೆ. ಸರ್ಕಾರವನ್ನು ಉರುಳಿಸಲಿಕ್ಕೆ, ಬ್ರಿಟಿಷ್ ಸರ್ಕಾರವನ್ನು ಭಾರತದಿಂದ ಒದ್ದೋಡಿಸಲಿಕ್ಕೆ ಇವರು ಮಹತ್ವದ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಸುಳಿವು ಬ್ರಿಟಿಷ್ ಸರ್ಕಾರಕ್ಕೆ ದಕ್ಕಿತ್ತು ಅನ್ನುತ್ತೆ ಇತಿಹಾಸ. ಇನ್ನು ಬಹಳ ವಿಶೇಷ ಏನು ಗೊತ್ತಾ ಸ್ನೇಹಿತರೆ, 1857ರಲ್ಲಿ ನಡೆದ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಪ್ರಯಾಗ್ವಾಲ್ನ ಬ್ರಾಹ್ಮಣ ಕಮ್ಯುನಿಟಿ ಏನಿತ್ತಲ್ಲ, ಬ್ರಾಹ್ಮಣ ಸಮುದಾಯದವರು ತೀವ್ರವಾದಂಥ ಬೆದರಿಕೆಯನ್ನು ಒಡ್ಡಿದ್ರು. 1870ರಲ್ಲಿ ನಡೆದಂಥ ಮಹಾಕುಂಭಮೇಳಕ್ಕೆ ತೆರಿಗೆ ವಿಧಿಸಿದ್ರಲ್ಲ ಬ್ರಿಟಿಷರು, ಅದನ್ನು ತೀವ್ರವಾಗಿ ವಿರೋಧಿಸಿದರು. ಕುಂಭಮೇಳಕ್ಕೆ ಆಗಮಿಸುತ್ತಿರುವಂಥ ಭಕ್ತಾದಿಗಳಿಗೆ ವಿವಿಧ ರೀತಿಯ ಸೌಲಭ್ಯಗಳು ಮತ್ತು ಪೂಜೆಯ ಕೈಂಕರ್ಯದ ವ್ಯವಸ್ಥೆಯನ್ನು ಆ ಸಮುದಾಯ ಮಾಡ್ತಾ ಇತ್ತು. ಪ್ರತಿಯಾಗಿ ಸಾಕಷ್ಟು ದಕ್ಷಿಣೆ ಮತ್ತು ಆದಾಯವನ್ನು ಪ್ರಯಾಗ್ವಾಲ್ ಬ್ರಾಹ್ಮಣ ಸಮುದಾಯ ಪಡಿತಾ ಇದ್ದರು. ಆದರೆ ಕುಂಭ ತೆರಿಗೆಯ ನೆಪದಲ್ಲಿ ಬ್ರಿಟಿಷರು ಹೇರಿದಂಥ ಕರ ಟ್ಯಾಕ್ಸ್ ಏನಿದೆಯಲ್ಲ, ಇದು ಅವರ ಆದಾಯವನ್ನು ಕಡಿತಗೊಳಿಸಿತ್ತು. ಮಾತ್ರ ಅಲ್ಲ, ಜೀವನವನ್ನು ದುರ್ಗಮವಾಗಿಸಿತ್ತು. ಪಾರಂಪರಿಕವಾಗಿ ಭಾರತದ ನೆಲದಲ್ಲಿ ನಡೀತಾ ಇರುವಂಥ ಮಹಾ ಜಾತ್ರೆ ಅಥವಾ ದೈವಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹರಿಯೋ ನೀರಿಗೆ ದೋಣೆ ನಾಯಕನ ಅಪ್ಪಣೆನೇ ಅನ್ನೋ ಗಾದೆಯ ಹಾಗೆ ಇದ್ಯಾವುದೋ ಬ್ರಿಟಿಷ್ ಸರ್ಕಾರ ಕರ ಹೇರೋದು ಇವರಿಗೆ ಔಚಿತ್ಯಪೂರ್ಣವಾಗಿ ಕಾಣಲಿಲ್ಲ. ಒಂದೇ ಸಂಗತಿ. ಆದರೆ ಸದ್ದಿಲ್ಲದಂತೆ ಮಹಾಕುಂಭಮೇಳದಲ್ಲಿ ಹಾಗೂ ಕುಂಭಮೇಳಗಳಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ನುಸುಳಿಕೊಂಡು ಅಲ್ಲಿದ್ದಂಥ ಸಾಧು ಸಂತರ ಮತ್ತು ಅಲ್ಲಿ ಬರ್ತಾ ಇದ್ದಂಥ ಭಕ್ತಾದಿಗಳ ಪ್ರವಾಸಿಗರ ಕನ್ವರ್ಷನ್ಗೆ, ಮತಾಂತರಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದರ ಸ್ಪಷ್ಟ ಸುಳಿವನ್ನು ಅರ್ಥಂತ ಪ್ರಯಾಗ್ವಾಲ್ ಬ್ರಾಹ್ಮಣ ಸಮುದಾಯ ಇದನ್ನು ತೀವ್ರವಾಗಿ ವಿರೋಧಿಸಿತ್ತು. ಕ್ರೈಸ್ತ ಮಿಷನರಿಗಳನ್ನು ಒದ್ದೋಡಿಸ್ಲಿಕ್ಕೆ, ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಇವರೆಲ್ಲರೂ ವ್ಯವಸ್ಥಿತ ರೀತಿಯಲ್ಲಿ ಸಂಘಟಿತರಾಗಿ ಹೋರಾಟವನ್ನು ಮಾಡಿದ್ರು ಅನ್ನುತ್ತೆ ಇತಿಹಾಸದ ದಾಖಲೆಗಳು. 1857ರಲ್ಲಿ ನಡೆದಂಥ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಡೀ ಪ್ರಯಾಗ್ವಾಲ್ ಸಮುದಾಯ ಮತ್ತು ನಾಗಾ ಸಾಧುಗಳು, ಅಘೋರಿಗಳು ಸೇರಿದಂತೆ ಮಹಾಕುಂಭ ಮೇಳದಲ್ಲಿ ಸೇರಿದಂಥ ಭಕ್ತ ಸಮುದಾಯಗಳು ನೇರವಾಗಿ ಅಲ್ಲದಿದ್ದರೂ ಸದ್ದಿಲ್ಲದೆ ಕ್ರಾಂತಿಕಾರಿಗಳನ್ನು ಬೆಂಬಲಿಸುವ ನಿರ್ಧಾರವನ್ನು ಕೈಗೊಂಡಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಅಂತ ಗುರುತಿಸಿಕೊಂಡಂಥ ಗುಂಪನ್ನು ಅವರಿಗೆ ಆಶ್ರಯ ಕೊಡುವುದು ಮತ್ತು ಅವರನ್ನು ರಕ್ಷಣೆ ಮಾಡುವುದು ಮೂಲಕವಾಗಿ ಅವರನ್ನು ಬೆಂಬಲಿಸಲಿಕ್ಕೆ ಶುರು ಮಾಡಿದ್ರು. ಪರೋಕ್ಷವಾಗಿ ಒಂದಷ್ಟು ಆದಾಯ ಮೂಲಗಳನ್ನು ಸಹ, ಸಂಪನ್ಮೂಲಗಳನ್ನು ಸಹ ಕುಂಭಮೇಳದ ಸ್ಥಳದಿಂದ ಅಥವಾ ಪ್ರಯಾಗರಾಜ್ನಿಂದ ಕ್ರಾಂತಿಕಾರಿ ಗುಂಪುಗಳಿಗೆ ನೀಡಲಾಗ್ತಾ ಇತ್ತು ಅನ್ನುತ್ತೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ. ಇದೇ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಒಂದು ಕುತೂಹಲಕಾರಿ ಕಥನವೂ ಸಹ ಇಲ್ಲಿ ಬೆಳಕಿಗೆ ಬರುತ್ತೆ.
ಕ್ರಾಂತಿಗಾರಿ ಹೋರಾಟಗಾರ್ತಿ ಅಂತ ಅನಿಸ್ಕೊಂಡಿದ್ದಂಥ ಬ್ರಿಟಿಷರ ವಿರುದ್ಧ ಸೆಡ್ಡು ಹೊಡೆದು ನಿಂತಂಥ ಆ್ಯಂಡ್ ಕೆಚ್ಚದೆಯ ಹೋರಾಟವನ್ನು ನೀಡಿದಂಥ ಆ ಹೋರಾಟದ ಮೂಲಕವೇ ಕೊನೆಗೆ ಹುತಾತ್ಮರಾದಂಥ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯವರು ಇದೇ ಹೋರಾಟದಲ್ಲಿ ಇದೇ ಸ್ಥಳದಲ್ಲಿ ಹುತಾತ್ಮರಾಗ್ತಾರೆ. ಬಹಳ ವಿಶೇಷ ಕಥನ ಇಲ್ಲಿ. ಕುತೂಹಲಕಾರಿ ಸಂಗತಿ ಏನು ಅಂತಂದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಕೊನೆಯ ಇಚ್ಛೆಯಂತೆ ಅವರ ದೇಹ ಬ್ರಿಟಿಷರಿಗೆ ಸಿಗದಂತೆ ಕಾಪಿಟ್ಟಿದ್ದು ಇದೇ ನಾಗಾ ಸಾಧುಗಳು ಇದೇ ಪ್ರದೇಶದಲ್ಲಿ ಅನ್ನುವಂಥದ್ದು ವಿಶೇಷ. ಸರಿ ಸುಮಾರು 745 ಸಾಧುಗಳು ಜೀವವನ್ನು ತೇರ್ತಾರೆ. ಇಂಥ ದುರಂತಮಯ ಇತಿಹಾಸ ಸ್ವಾತಂತ್ರ್ಯ ಹೋರಾಟದ ಮೈಲುಗಲ್ಲಾಗಿ ನಿಲ್ಲುತ್ತೆ. ಬ್ರಿಟಿಷರು ರಾಣಿ ಲಕ್ಷ್ಮೀಬಾಯಿ ಅವರ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಬಯಸಿದ್ರು. ಆದರೆ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಪ್ರಾಣ ತ್ಯಾಗ ಮಾಡಿದ ಆ 745 ಸಾಧುಗಳು ಇವತ್ತಿಗೂ ನಮ್ಮ ಸ್ವಾತಂತ್ರ್ಯದ ಸಂಭ್ರಮದ ಅಡಿಗಲ್ಲಾಗಿ ನಿಂತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು, ನಾವು ಮರಿಬಾರದು ಸ್ನೇಹಿತರೆ. ಕುಂಭಮೇಳದ ಸಂದರ್ಭದಲ್ಲಿಯೇ ಪ್ರವಾಸಿಗರ ನೆಪದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಒಂದಷ್ಟು ಕ್ರಾಂತಿಕಾರಿಗಳು ಒಳಗಡೆ ನುಸುಳುಕೊಂಡಿದ್ದರು. ಆ್ಯಂಡ್ ಆ ಎಲ್ಲರೂ ಸದ್ದಿಲ್ಲದಂತೆ ಅಲ್ಲಲ್ಲಿ ಜನರನ್ನು ಸಂಘಟಿಸುವ, ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಮಾಡುವ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ರು. ಇದಕ್ಕೆ ಪರೋಕ್ಷವಾಗಿ ಭಜನೆಗಳ ಮೂಲಕ ಸಾಧು ಸಂತರು, ನಾಗಾ ಸಮುದಾಯ ಮತ್ತು ಅಗೋರಿ ಸಮುದಾಯ ಕೊಡುಗೆಯನ್ನು ನೀಡ್ತಾ ಇದ್ದು. ಈ ಮೂಲಕ ಒಂದೆಡೆಯಲ್ಲಿ ಇಂಥ ಬೃಹತ್ ಸಂಖ್ಯೆಯ ಸಂಘಟನೆ, ಜನರ ಸಮಾವೇಶವನ್ನು ಕಂಡು ಅಕ್ಷರಶಃ ಬ್ರಿಟಿಷ್ ಸರ್ಕಾರ ಬೆಚ್ಚಿ ಬಿದ್ದಿತ್ತು. ಬಹಳ ವಿಶೇಷ ಅಂತಂದರೆ, ಆ ಕಾಲದ ಭೀಕರ ಯುದ್ಧದ ಕಥೆಯನ್ನು ನೆನಪಿಸಿಕೊಂಡ್ರೆ ಮೈಗಳು ನವಿರೇಳುತ್ತೆ, ರೋಮಗಳು ಎದ್ದು ನಿಲ್ಲುತ್ತದೆ. ಗ್ವಾಲಿಯರ್ನಲ್ಲಿರುವ ಗಂಗಾದಾಸ ಅನ್ನುವಂಥ ಒಂದು ಸಾಧು ಸಂತರ ಅಥವಾ ಸನ್ಯಾಸಿಯ ಆಶ್ರಮದಲ್ಲಿ ಝಾನ್ಸಿ ರಾಣಿ ಆಶ್ರಯವನ್ನು ಪಡಿತಾರೆ. ದುರಂತ ಅಂತಂದರೆ, ಆ ಆಶ್ರಮದಲ್ಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರು ಕೊನೆಯ ಉಸಿರನ್ನು ಎಳಿತಾರೆ. ಕೊನೆಯ ಉಸಿರು ಎಳೆಯುವ ಸಂದರ್ಭದಲ್ಲಿ ಗಂಗಾದಾಸ್ ಅವರ ಒಂದು ಬೃಹತ್ ಆಶ್ರಮದ ಆವರಣದಲ್ಲಿ ನೂರಾರು ಸಾಧು ಸಂತರು ಆ್ಯಂಡ್ ನಾಗಾ ಸಾಧುಗಳು ಸೇರಿದ್ರು, ಕಣ್ಣೀರು ಗರೆತಾ ಇದ್ದರು. ಕೊನೆಯ ಆಸೆಯಾಗಿ ಝಾನ್ಸಿ ರಾಣಿ ಯಾವುದೇ ಕಾರಣಕ್ಕೂ ನನ್ನ ದೇಹ ಬ್ರಿಟಿಷರ ಕೈಗೆ ಸಿಗದಂತೆ ಕಾಪಿಡುವ ಜವಾಬ್ದಾರಿ ನಿಮ್ಮದು ಅಂತ ಗಂಗಾದಾಸ್ ಅವರಿಗೆ ಭಾಷೆಯನ್ನು ತೆಗೆದುಕೊಂಡು, ಮಾತನ್ನು ತೆಗೆದುಕೊಂಡು ಉಸಿರನ್ನು ಎಳಿತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಇದೆಲ್ಲವೂ ನಡೀತಾ ಇದ್ದಾಗೆ ಈ ಕಡೆಯಿಂದ ಬ್ರಿಟಿಷರು ಸಂಘಟಿತರಾಗಿ ಇದರ ಮೇಲೆ ಕಣ್ಣಿಟ್ಕೊಂಡು ಆಶ್ರಮದ ಮೇಲೆ ಒಂದು ಮುತ್ತಿಗೆಯನ್ನು ಹಾಕುವ ಒಂದು ವ್ಯವಸ್ಥಿತ ಸಂಚಿನೊಂದಿಗೆ ಸೇನೆಯೊಂದಿಗೆ ಬರ್ತಾ ಇದ್ದಾರೆ. ಈ ಸಂಚನ್ನು ಅರಿತ ನಾಗಾ ಸಾಧುಗಳು ಶಸ್ತ್ರಾಸ್ತ್ರ ಸಹಿತವಾಗಿ ಸಜ್ಜುಗೊಂಡು ನಿಂತಿರ್ತಾರೆ. ಬ್ರಿಟಿಷ್ ಸೇನೆಯ ವಿರುದ್ಧ ಪ್ರಾಣ ತ್ಯಾಗಕ್ಕೂ ಸಿದ್ಧರಾದಂಥ ಕ್ರಾಂತಿಯ ಕಿಡಿಗಳು ಅಲ್ಲಿ ಸಮಾವೇಶಗೊಂಡಿದ್ದುವು. ಈ ಘೋರ ದುರಂತದಲ್ಲಿ ಸಂತರು, ಸನ್ಯಾಸಿಗಳು ಬಳಸಿದ ಖಡ್ಗಗಳು ಮತ್ತು ಆಯುಧಗಳು, ಕೋವಿಗಳು, ತುಪಾಕಿಗಳು, ಪಿರಂಗಿಗಳು ಇವತ್ತಿಗೂ ವಿಜಯದಶಮಿಯ ದಿನದಂದು ಅದೇ ಆಶ್ರಮದಲ್ಲಿ ಪೂಜೆಗೆ ಒಳಪಡುತ್ತವೆ. ಇದು ಸರಿಸುಮಾರು 1857ರ ಸಮಯ ಇರಬಹುದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರೊಂದಿಗೆ ಹೋರಾಡ್ತಾ ಗ್ವಾಲಿಯರ್ಗೆ ಬಂದುಬಿಟ್ಟಿರ್ತಾರೆ. ಬ್ರಿಟಿಷರೊಂದಿಗೆ ಸಂಘರ್ಷ ಉಂಟಾದಾಗ ಲಕ್ಷ್ಮೀಬಾಯಿ ತೀವ್ರವಾಗಿ ಗಾಯಗೊಳ್ತಾರೆ ಆ ಕದನದಲ್ಲಿ. ಮತ್ತು ಅವರು ಗ್ವಾಲಿಯರ್ ಕೋಟೆಯ ಬಳಿಯಲ್ಲೇ ಇದ್ದಂಥ ಗಂಗಾದಾಸರ ಒಂದು ಆಶ್ರಮದ ಒಂದು ಪುಟ್ಟ ಗುಡಿಸಲನ್ನು ಹೊಕ್ಕಿಬಿಡ್ತಾರೆ. ಆ ಸಂದರ್ಭದಲ್ಲಿ ಸಂತ ಸಮಾವೇಶ ಅಲ್ಲಿ ನಡೀತಾ ಇರುತ್ತೆ. ಅಲ್ಲಿಯೇ ಲಕ್ಷ್ಮೀಬಾಯಿ ಕೊನೆಯುಸಿರು ಹೇಳಿದ್ರು ಅಂತ ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾದ ಇಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಕೊನೆಯ ಇಚ್ಛೆಯಂತೆ ಅವರ ದೇಹವನ್ನು ಅಥವಾ ದೇಹದ ಅಂತ್ಯ ಸಂಸ್ಕಾರಕ್ಕಾಗಿ ಈ ಕಡೆ ಗಂಗಾದಾಸರು ಸಜ್ಜಾಗ್ತಾ ಇದ್ದರೆ, ಅದನ್ನು ರಕ್ಷಿಸಲಿಕ್ಕೆ ಅಥವಾ ಆ ದೇಹ ಯಾವುದೇ ಕಾರಣಕ್ಕೂ ರಾಣಿಯ ಪಾರ್ಥಿವ ಶರೀರ ಯಾವುದೇ ಕಾರಣಕ್ಕೂ ಬ್ರಿಟಿಷರ ಪಾಲಾಗದಂತೆ ತಡಿಲಿಕ್ಕೆ 745 ಸಾಧುಗಳ, ಕ್ರಾಂತಿಕಾರಿ ವಿರಾಗಿಗಳ ಒಂದು ಸೈನ್ಯ ಸಜ್ಜಾಗಿ ಆಯುಧಗಳೊಂದಿಗೆ ಹೊರಗಡೆ ಕಾಯ್ತಾ ಇರುತ್ತೆ. ಬಹಳ ದುರಂತಮಯ ಕತೆ ಏನು ಅಂತಂದರೆ, ಬ್ರಿಟಿಷ್ ಸೇನೆ ಮತ್ತು ಬ್ರಿಟಿಷರಿಂದ ಪ್ರೇರಿತಗೊಂಡ, ಬ್ರಿಟಿಷರ ಎಂಜಲನ್ನು ತಿಂದಂಥ, ರಾಷ್ಟ್ರದ್ರೋಹಿ ಎನಿಸಿಕೊಂಡಂಥ ಇಲ್ಲಿಯೇ ಕೆಲವು ಭಾರತೀಯ ಆಗಿನ ದಂಗೆಕೋರರು
ಆಶ್ರಮದ ಕಿಟಕಿ ಬಾಗಿಲುಗಳನ್ನು ಒಡೆದು ಒಳಗೆ ನುಗ್ತಾರೆ. ಇಂಥ ಸಂದರ್ಭದಲ್ಲಿ ಕಾಡಿ ಹೋರಾಟ ನಡೆಯುತ್ತೆ. ಸನ್ಯಾಸಿಗಳು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಇಷ್ಟೆಲ್ಲವೂ ಮುಗಿಯೋದರ ಒಳಗೆ ಗಂಗಾದಾಸರು ರಾಣಿ ಲಕ್ಷ್ಮೀಬಾಯಿಯವರ ಅಂತ್ಯಕ್ರಿಯೆಯನ್ನು ಮಾಡಿ ಯಶಸ್ವಿಯಾಗಿ ಮುಗಿಸಿರ್ತಾರೆ. ಎಂಥ ರೋಚಕವಾದ ಒಂದು ಕಥನಕ್ಕೆ ಅತ್ಯಂತ ಕುತೂಹಲಕಾರಿಯಾದಂಥ ಮೈ ನವೆರೇಳಿಸುವಂಥ ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗುತ್ತೆ ಮಹಾಕುಂಭ ಮೇಳ. ಇನ್ನಷ್ಟು ಹಲವು ಕುತೂಹಲಕಾರಿ ಸಂಗತಿಯನ್ನು ಮುಂದಿನ ಕಂತಿನಲ್ಲಿ ಹಸಿರುವಾಸಿಯಲ್ಲಿ ನೋಡಲಿಕ್ಕೆ ಮರೆಯದಿರಿ. ನಮಸ್ಕಾರ.